ಅತಿಥಿಗಳ ಮುಂದೆ ನಿಷ್ಠುರ ಪ್ರಶ್ನೆಗಳಿಟ್ಟು ನೇರ ಉತ್ತರ ಪಡೆಯುವ ಕಾರ್ಯಕ್ರಮ ಟಾರ್ಗೆಟ್. ನಮ್ಮ ಇವತ್ತಿನ ಟಾರ್ಗೆಟ್ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಡಾಕ್ಟರ್ ಜಿ ಪರಮೇಶ್ವರ್. ಪರಮೇಶ್ವರ್ಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಪರಮೇಶ್ವರ್ಜಿ, KPCC ಅಧ್ಯಕ್ಷರಾಗಿ 6 ತಿಂಗಳು ಪೂರೈಸಿದ್ರಿ. ಈ 6 ತಿಂಗಳ ಅವಧಿಯಲ್ಲಿ ಏನೇನು ಮಾಡಿದಿರಿ ನೀವು? ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡೋದರಲ್ಲಿ ಯಶಸ್ವಿಯಾಗಿದ್ದೇವೆ. ಕಾಂಗ್ರೆಸ್ ಪಕ್ಷವನ್ನು ರಾಜ್ಯದಲ್ಲಿ ಪ್ರಬಲವಾಗಿ ಕಟ್ಟಬಹುದು ಅಂತ ನಿಮ್ಗೆ ಅನಿಸಿದೆಯಾ? ಒಂದು. ಇನ್ನೊಂದು ಕಡೆ ಕಾಂಗ್ರೆಸ್ ಪಕ್ಷ ಜಿ ಪರಮೇಶ್ವರ್ ಅವರ ನೇತೃತ್ವವನ್ನು ಒಪ್ಕೊಂಡಿದೆಯಾ? ಇದು ಮೊದಲನೇ ಪ್ರಶ್ನೆಗೆ ಇವತ್ತು ನಾವು ಸದೃಢವಾಗಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಬಹುದು ಅನ್ನೋದು ಸಾಧ್ಯತೆ ಇದೆ ಅಂತ ಹೇಳಿ ಈಗಾಗಲೇ ಅನೇಕ ನಮ್ಮ ಕಾರ್ಯಕ್ರಮಗಳ ಮೂಲಕ ನಾವು ತೋರಿಸಿದ್ದೇವೆ. ಎರಡನೇದು, ಇವತ್ತು ನನ್ನ ನೇತೃತ್ವವನ್ನು ಒಪ್ಪಿಕೊಂಡಿದ್ದಾರೆ ಅನ್ನುವಾಗ ಯಾರು ಕಾಂಗ್ರೆಸ್ ಪಕ್ಷದಲ್ಲಿ ವರಿಷ್ಠರ ನೇಮಕ ಮಾಡ್ತಾರೆ ಸ್ವಾಭಾವಿಕವಾಗಿ ಅವರನ್ನು ನಮ್ಮ ಪಕ್ಷದವರು ಒಪ್ಪಿಕೊಳ್ತಾರೆ. ಅದು ನಮ್ಮ ಇರ್ತಕ್ಕಂಥ ವ್ಯವಸ್ಥೆ. ಆದರೆ ವೈಯಕ್ತಿಕವಾಗಿ ನನ್ನ ನೇತೃತ್ವವನ್ನು ಬಹಳಷ್ಟು ಜನ ಸೀನಿಯರ್ಸ್ ಇದ್ದಾರೆ ನಮ್ಮಲ್ಲಿ, ಭಾಳ ಕಷ್ಟವೂ ಆಗಬಹುದು. ಆದರೆ ನಮ್ಮ ವರಿಷ್ಠರ ತೀರ್ಮಾನವೇ ಅಂತಿಮ ಆಗುವಾಗ ನನ್ನ ವೈಯಕ್ತಿಕ ಪ್ರಶ್ನೆ ಬರೋದಿಲ್ಲ. ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ದಿನೇ ದಿನೇ ಅನೇಕ ಕಾರಣಗಳಿಂದ ದುರ್ಬಲಗೊಳ್ತಾ ಇದೆ. ದುರ್ಬಲ ಪಕ್ಷದ ದುರ್ಬಲ ನಾಯಕ ಜಿ ಪರಮೇಶ್ವರ್. 6 ತಿಂಗಳ ಹಿಂದೆ ನೀವು ಹೇಳಿದ ಮಾತು ಸತ್ಯ. ಕಾಂಗ್ರೆಸ್ ಪಕ್ಷ ದುರ್ಬಲಗೊಳ್ತಾ ಇದೆ. 18 ಚುನಾವಣೆಯಲ್ಲಿ 17 ಚುನಾವಣೆಗಳನ್ನು ಸೋತಿದ್ದೇವೆ. ಇದು ಒಪ್ಕೊಳ್ತಕ್ಕಂಥದ್ದು. ಈಗ 6 ತಿಂಗಳ ನಂತರ ಜಿಲ್ಲಾ ಪಂಚಾಯಿತಿ ಚುನಾವಣೆ ಆಯಿತು. 353 ಸೀಟ್ ಗೆದ್ದಿದ್ದೇವೆ ನಾವು. 1013 ಸೀಟ್ನಲ್ಲಿ 350 ಸೀಟ್ ಗೆದ್ದು 53 ಸೀಟ್ ಗೆದ್ದಿದ್ದೇವೆ. ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿ ಇದ್ದುಕೊಂಡು 441 ಸೀಟ್ ಗೆದ್ದಿದೆ. ಅಂದರೆ ಡಿಫರೆನ್ಸ್ ಈಸ್ ಓನ್ಲಿ 88. ಅಷ್ಟರ ಮಟ್ಟಿಗೆ ಕಾಂಗ್ರೆಸ್ ಪಕ್ಷ ಪುನಶ್ಚೇತನಗೊಳ್ತಾ ಇದೆ, ಬಲಿಷ್ಠ ಆಗ್ತಾ ಇದೆ. ಅದು ಪರಮೇಶ್ವರನ ನೇತೃತ್ವದಲ್ಲಿ ಆಗ್ತಾ ಇದೆ ಅಂದಾಗ ಪರಮೇಶ್ವರ ವೀಕ್ ಪ್ರೆಸಿಡೆಂಟ್, ಅಧ್ಯಕ್ಷ ಅನ್ನೋದಕ್ಕೆ ಖಂಡಿತವಾಗಿ ಸಾಧ್ಯ ಇಲ್ಲ. ರೈಟ್. KPCCಯಲ್ಲಿ ತಾವು ಅಧಿಕಾರ ವಹಿಸಿಕೊಂಡ ನಂತರ ಅನೇಕ ರೀತಿಯ ಚರ್ಚೆಗಳಾದವು. ಈಗಲೂ ಕೂಡ ಚರ್ಚೆಗಳು ಮುಂದುವರೆದಿದೆ. ಕಾಂಗ್ರೆಸ್ ಪಕ್ಷದೊಳಗಿನ ಗುಂಪುಗಾರಿಕೆ ಈಗಲೂ ನಿಂತಿಲ್ಲ. ಆ ಗುಂಪುಗಾರಿಕೆ ಹೇಗೆ ಕೆಲಸ ಮಾಡ್ತಾ ಇದೆ, ಕಾಂಗ್ರೆಸ್ ಪಕ್ಷವನ್ನು ಬೆಳೆಯೋದಕ್ಕೆ ಹೇಗೆ ಬಿಡ್ತಾ ಇಲ್ಲ, ಪರಮೇಶ್ವರ್ ಅವರ ಕೈ ಎಲ್ಲೆಲ್ಲಿ ಕಟ್ಟು ಹಾಕ್ತಾ ಇದೆ, ಇವೆಲ್ಲ ನಿಮ್ಮ ಅರಿವಿಗೆ ಬಂದಿದೆ ತಾನೆ? ಇದು ಸ್ವಾಭಾವಿಕವಾಗಿ ಇರ್ತಕ್ಕಂಥದ್ದು. ಯಾವುದೇ ರಾಜಕೀಯ ಪಕ್ಷದಲ್ಲಿ ನೀವು ಇತಿಹಾಸವನ್ನೇ ನೋಡಿಕೊಂಡು ಬಂದರೂ ಕೂಡ ಎಲ್ಲರೂ ಒಮ್ಮತವಾಗಿ ಇರೋದಕ್ಕೆ ಸಾಧ್ಯ ಇಲ್ಲ. ಆದರೆ ಮೆಜಾರಿಟಿ ಒಂದು ಕಡೆ ನಿಂತುಕೊಂಡಂಥ ಸಂದರ್ಭದಲ್ಲಿ ಒಂದು ತೀರ್ಮಾನ ಆಗುವಾಗ ಅದನ್ನು ಅನುಷ್ಠಾನ ಮಾಡೋದಕ್ಕೆ ಎಲ್ಲರೂ ಕೂಡ ಸಹಕರಿಸ್ತಾರೆ. ಒಂದು ವೇಳೆ ನನಗೆ ಇಷ್ಟ ಇಲ್ಲದೆ ಇದ್ದರೂ ಕೂಡ ನಾನು ಸಹಕರಿಸಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಅದನ್ನೇ ನಾವು ಪ್ರಜಾಪ್ರಭುತ್ವ ಅಂತ ಹೇಳೋದು. ಈ ಪ್ರಜಾಪ್ರಭುತ್ವದ ವ್ಯವಸ್ಥೆನೇ ಕಾಂಗ್ರೆಸ್ಸನ್ನು 125 ವರ್ಷ ತಗೊಂಡು ಬಂದಿದೆ. ಅಂದರೆ ನಾನು ಬಂದಾಗ ಮಾತ್ರ ಎಲ್ಲೇನು ಗುಂಪುಗಾರಿಕೆ ಇತ್ತು, 125 ವರ್ಷದಲ್ಲಿ ಯಾವತ್ತೂ ಗುಂಪುಗಾರಿಕೆ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯನೇ ಇತ್ತು. ಈಗಲೂ ಕೂಡ ತಾವು ಹೇಳಿದ್ರಿ, ಕಾಂಗ್ರೆಸ್ ಪಕ್ಷದಲ್ಲಿ ನಾನೇನು ಬದಲಾವಣೆಗೆ ಪ್ರಯತ್ನ ಮಾಡಿದೆ, ಎಲ್ಲೆಲ್ಲಿ ಬದಲಾವಣೆ ಮಾಡ್ತಾ ಬಂದೆ ಅನ್ನೋ ವಿಚಾರಕ್ಕೆ ಬಂದಾಗ ತಾವು ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳ ಆಯ್ಕೆ, ಆಫೀಸ್ ಬೇರರ್ ವಿಚಾರದಲ್ಲಿ ತಮ್ಮ ಪಕ್ಷದ ಸೀನಿಯರ್ ಲೀಡರ್ಗಳೇ ಬಹಿರಂಗವಾಗಿ ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದರು. ಅಂದರೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ಹೇಗಿದೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗಲಿಲ್ವಾ? ಯಾವುದೇ ಅಧ್ಯಕ್ಷ ತನ್ನ ಸಮಿತಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರ ಇತಿಹಾಸಗಳನ್ನು ತಾವು ತಗೊಂಡಾಗ ಯಾವ ಅಧ್ಯಕ್ಷನೂ ಕೂಡ 100ಕ್ಕೆ 100 ಎಲ್ಲರೂ ಒಪ್ಕೊಳ್ತಕ್ಕಂಥ ಪಟ್ಟಿಯನ್ನು ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಅದು ಸನ್ಮಾನ್ಯ ಧರ್ಮಸಿಂಗ್ ಸಾಹೇಬ್ರು ಇರ್ಬೋದು ಅಥವಾ ಬೇರೆ ಯಾರೇ ಇರ್ಬೋದು. ಅವರು ಯಾರೇ ಪಟ್ಟಿಯನ್ನು ಮಾಡಿದಾಗ ಕೂಡ ಅನೇಕ ಜನ ಅದನ್ನು ವಿರೋಧ ಮಾಡಿದಂಥವರು, ಅದರಲ್ಲಿ ಸರಿ ಇಲ್ಲ ಅಂತ ಹೇಳಿದಂಥವ್ರು ಇದ್ದಾರೆ. ಆದ್ದರಿಂದ ಇವತ್ತು ನಾ ಮಾಡಿರೋ ಪಟ್ಟಿಯಲ್ಲೂ ಕೂಡ ಅಂತಹ ವಿಚಾರಗಳು ಇರಬಹುದು. ಯುವಕರು ಯಾರಾದರೂ ಇದನ್ನು ಪ್ರಶ್ನೆ ಮಾಡಿದರೆ ಹೌದಪ್ಪ ಅವರಿಗೆ ಅವಕಾಶ ಬೇಕಿತ್ತು, ಅದಕ್ಕೆ ಗಲಾಟೆ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಕಡೆ. ಆದರೆ ಈ ಬಾರಿ ತಾವು ಆಫೀಸ್ ಬೇರರ್ ಮಾಡಿದಾಗ ಬಹಿರಂಗವಾಗಿ ನಿಮ್ಮ ಮೇಲೆ ದಾಳಿಗಿಳಿದವರು ಅಥವಾ ಬಹಿರಂಗವಾಗಿ ಚರ್ಚೆ ಮಾಡಿದವರು ಯಾರು? ತಮ್ಮ ಪಕ್ಷದಿಂದ ಟಿ ಜಾನ್ ರಾಜೀನಾಮೆನೇ ಕೊಟ್ಟರು, ನನಗೆ ಅಗತ್ಯ ಇಲ್ಲ ಅಂಥೇಳಿ. ಧರ್ಮಸಿಂಗ್ನವರು ಬಹಿರಂಗವಾಗಿ ನಿಮ್ಮ ಬಗ್ಗೆ ಮಾತಾಡಿದರು, ಪಟ್ಟಿ ಸಂಪೂರ್ಣ ಬದಲಾಗಬೇಕು ಅಂತೇಳಿ. ತಮ್ಮ ರಾಷ್ಟ್ರಮಟ್ಟದ ಕೆಲವು ನಾಯಕರುಗಳು ಕೂಡ ನಮ್ಮ ಬಳಿ ಬಂದೇ ಇಲ್ಲ, ನಮ್ಮ ಬಳಿ ಬರದೆ, ನಮ್ಮ ಗಮನಕ್ಕೆ ಬರದೆ ಪಟ್ಟಿಗಳೆಲ್ಲ ಆಗೋಯ್ತು ಅನ್ನೋ ವಿಚಾರಗಳೆಲ್ಲ ಚರ್ಚೆ ಮಾಡಿದರು. ಹಾಗಾದರೆ ಕಾಂಗ್ರೆಸ್ ಪಕ್ಷದೊಳಗೆ ಒಬ್ರಿಗೊಬ್ಬರಿಗೆ ಕೋಆರ್ಡಿನೇಷನ್ ಇಲ್ಲ. ಹಾಗಾದರೆ ಇವೆಲ್ಲವನ್ನು ಗಮನಿಸಿದೆ ನಮ್ಮ ವರಿಷ್ಠರು, ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಅವರು ಇರ್ಬೋದು, ಪೊಲಿಟಿಕಲ್ ಸೆಕ್ರೆಟರಿ ಇರ್ಬೋದು, ಮತ್ತು ನಮ್ಮ ಅಧ್ಯಕ್ಷರು ಇರ್ಬೋದು ಶ್ರೀಮತಿ ಸೋನಿಯಾ ಗಾಂಧೀಜಿಯವರು. ಅಂತಿಮವಾಗಿ ಇವೆಲ್ಲವನ್ನು ಗಮನಿಸಿನೇ ಆ ಪಟ್ಟಿಯನ್ನು
ಅನುಮೋದನೆ ಮಾಡಿ ಕಳಿಸಿದ್ದಾರೆ ಎಂದಾಗ ಹಾಗಾದ್ರೆ ಇವ್ರು ಯಾಕೆ ಬಹಿರಂಗವಾಗಿ ಸ್ಟೇಟ್ಮೆಂಟ್ ಕೊಟ್ಟರು? ಅದು ಅವರು ವೈಯಕ್ತಿಕವಾದ ಅಭಿಪ್ರಾಯ ಹೇಳಬಾರದು. ಪಕ್ಷದ ಮೇಲೆ ಅಟ್ಯಾಕ್ ಮಾಡೋದು ವೈಯಕ್ತಿಕ ಅಭಿಪ್ರಾಯ ಹೇಗಾಗುತ್ತೆ? ಹೇಳಬಾರದು. ಅವರು ಮಾಧ್ಯಮದ ಮೂಲಕ ಈ ವಿಚಾರಗಳನ್ನ ಅವರು ಹೇಳಬಾರದು. ಪಕ್ಷದ ಏನು ಕಚೇರಿಯಲ್ಲಿ ಪಕ್ಷದ ಅಧ್ಯಕ್ಷರ ಜೊತೆ ಅಥವಾ ಪಕ್ಷದ ಏನು ಸಮಿತಿಗಳಲ್ಲಿ ಅಥವಾ ಸಭೆಗಳಲ್ಲಿ ಅವರು ತಿಳಿಸ್ಬೋದು. ಆದರೆ ಬಹಿರಂಗವಾಗಿ ಇಂಥ ವಿಚಾರಗಳನ್ನ ಯಾರು ಕೂಡ ಬಹಿರಂಗವಾಗಿ ಮಾತಾಡಿ ಆಗಿದೆ, ನಿಮ್ಮ ಗಮನಕ್ಕೂ ಕೂಡ ಬಂದಿದೆ. ನೀವೇನಾದ್ರೂ ಕ್ರಮ ತಗೊಳ್ಳುವಂತ ಶಕ್ತಿ ನಿಮಗಿದೆಯಾ? ಸಿದ್ದರಾಮಯ್ಯ ಅವ್ರ ಮೀಟಿಂಗ್ ಬರಲಿಲ್ಲ, ಧರ್ಮಸಿಂಗ್ ಮಾತಾಡಿದ್ರು, ಟೀಜಾನ್ ಅವ್ರ ಪ್ರಕರಣ, ಇವೆಲ್ಲವೂ ನಾವು ಉದಾಹರಣೆ ಒಂದು 2-3 ಕೊಟ್ಟೆ. ಈ ರೀತಿ ಬಹಳಷ್ಟಿದೆ, ನಿಮಗೆ ಗೊತ್ತಿದೆ. ನೀವು ಅವರ ಮೇಲೆ ಕ್ರಮ ಕೈಗೊಳ್ಳುವ ಶಕ್ತಿ ನಿಮಗಿದೆಯಾ ಕೆಪಿಸಿಸಿ ಅಧ್ಯಕ್ಷರಾಗಿ? ಅನೇಕ ವಿಚಾರಗಳು ಒಂದು ರೀತಿಯ ಗೊಂದಲ ಸೃಷ್ಟಿ ಮಾಡಿಬಿಡ್ತಾವೆ, ಸತ್ಯಕ್ಕೆ ದೂರವಾದ ನಿರ್ಣಯಗಳಾಗ್ಬಿಡ್ತವೆ. ಸಿದ್ದರಾಮಯ್ಯನವರು ಆಫೀಸ್ ಬೇರರ್ಸ್ ಮೀಟಿಂಗಿಗೆ ಬರುವಂಥ ರೀತಿಯಲ್ಲಿ ಇಲ್ಲ, ಅವರಿಗೆ ಅವಶ್ಯಕತೆ ಇಲ್ಲ. ಯಾವತ್ತೂ ಕೂಡ ಆಫೀಸ್ ಬೇರರ್ಸ್ ಮೀಟಿಂಗು ಅದು ನಮಗೆ ಮತ್ತು ನನಗೆ ಮತ್ತು ಆಫೀಸ್ ಬೇರರ್ಸ್ ಉಳಿದವರ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ತಮಗೆ ಶಕ್ತಿ ಇದೆಯಾ? ಖಂಡಿತವಾಗಿ ನಾನು ಇದನ್ನ ಈಗಾಗಲೇ ವರಿಷ್ಠರ ಗಮನಕ್ಕೆ ತಂದಿದ್ದೇನೆ. ಪಕ್ಷ ವಿರೋಧಿ ಚಟುವಟಿಕೆ ತಾನೆ? ಖಂಡಿತವಾಗಿ ನಾನು ಇದನ್ನ ನಮ್ಮ ವರಿಷ್ಠರ ಗಮನಕ್ಕೆ ತಂದಿದ್ದೇನೆ. ಅವ್ರು ಏನು ಸೂಚನೆ ಕೊಡ್ತಾರೆ, ನಾಳೆ ದಿವಸ ಧರ್ಮಸಿಂಗ್ ಅವರಿಗೆ ನೋಟಿಸ್ ಕೊಡಬೇಕು ನೀನು ಅಂತ ಹೇಳಿದರೆ ಖಂಡಿತವಾಗಿ ಕೊಡ್ತೀನಿ. ನಾನು ಯಾರಿಗೂ ಕೂಡ ಹಂಚತಕ್ಕಂಥ ಪ್ರಶ್ನೆ ಇಲ್ಲ. ಯಾಕೆಂದರೆ ನನಗೆ ಪಕ್ಷದ ಅಂತಿಮವಾಗಿ ಪಕ್ಷದ ಅಭಿವೃದ್ಧಿ ಮುಖ್ಯ, ಪಕ್ಷದ ಜವಾಬ್ದಾರಿ ಮುಖ್ಯ. ಅದನ್ನು ನಾವು ಕಾರ್ಯಗತ ಮಾಡೋದಕ್ಕೆ ನಮ್ಮ ವರಿಷ್ಠರು ಏನು ನನಗೆ ಸೂಚನೆ ಕೊಡ್ತಾರೆ, ಒಂದು ಕೂದಲು ಎಳೆಯಷ್ಟು ಕೂಡ ನಾನು ಬದಲಾಯಿಸೋದಕ್ಕೆ ತಯಾರಿಲ್ಲ. ರೈಟ್. ಪಕ್ಷದ ಇಮೇಜ್ ಬಗ್ಗೆ ಮಾತಾಡಿದಿರಿ. ಪಕ್ಷ ದುರ್ಬಲವಾಗಿಲ್ಲ, ನಾನು ಪ್ರಬಲವಾಗಿ ಬೆಳೆಸ್ತಾ ಇದ್ದೀನಿ, ಅದಕ್ಕೆ ಉದಾಹರಣೆಗಳು ಕೊಟ್ರಿ. ಸೊ ಇತ್ತೀಚೆಗೆ ತಾವು ಕೆಲವು ನಿರ್ಧಾರಗಳನ್ನು ಕೈಗೊಂಡ್ರಿ, ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು ಅಂತ. ತಾವು ಈಗ ರಾಜ್ಯ ಬಿಜೆಪಿ ಸರ್ಕಾರದ ವಿರುದ್ಧ ಒಂದು ಹೋರಾಟ ಮಾಡಬೇಕು ಅಂತ ಹೊರಟಿದ್ದೀರಿ, ರಾಜಭವನ ಚಲೋ ಅಂತ. ಯಾಕೆ ಮಾಡ್ತಾ ಇದ್ದೀರಿ ಇದನ್ನು? ನಾವು ಈಗಾಗಲೇ ರಾಜ್ಯಪಾಲರಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ಅನೇಕ ಸಂದರ್ಭದಲ್ಲಿ ಅವರ ಹತ್ರ ಹೋಗಿ ಈ ರೀತಿ ಸರ್ಕಾರ ದುರಾಡಳಿತ ನಡೆಸ್ತಾ ಇದೆ, ಅಭಿವೃದ್ಧಿ ಆಗ್ತಾ ಇಲ್ಲ, ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ, ಇದನ್ನೆಲ್ಲ ನಿಲ್ಲಿಸಬೇಕು ಅಂತೇಳಿ ಅವರಿಗೆ ನಾವು ಮನವಿ ಕೊಟ್ಟಿದ್ದೀವಿ. ಕಾಂಗ್ರೆಸ್ ಪಕ್ಷ ರಾಜ್ಯಪಾಲರಿಗೆ ಮನವಿ ಕೊಡ್ತಾ ಇರೋದೇನು ಹೊಸ್ತಲ್ಲ. ಈಗಾಗಲೇ ಬಹಿರಂಗವಾಗಿ ಬಿಜೆಪಿ ನಾಯಕರೇ ಹೇಳಾಗೋಯ್ತು, ರಾಜಭವನ ಕಾಂಗ್ರೆಸ್ ಆಫೀಸ್ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ ನಾಯಕರು ಅಂತ ಹೇಳಿ. ಮತ್ತೆ ನಿಮ್ಮ ರಾಜಭವನ ಚಲೋ ಏನು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ರಿ? ಇದರಿಂದ ಏನು ಲಾಭ? ರಾಜ್ಯದ ಜನಕ್ಕೆ ಲಾಭನಾ ಅಥವಾ ನಿಮ್ಮ ಪಕ್ಷಕ್ಕೆ ಏನಾದರೂ ಲಾಭನಾ? ಯಾರಿಗೆ ಲಾಭ? ಯಾಕೆ ಮಾಡ್ತಾ ಇದ್ದೀರಿ? ನಮಗೆ ನಾವು ಸಂವಿಧಾನದಲ್ಲಿ ನಂಬಿಕೆ ಇರೋರು, ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇರೋರು. ಭಾರತೀಯ ಜನತಾ ಪಾರ್ಟಿಗೆ ಸಂವಿಧಾನದಲ್ಲಿ ನಂಬಿಕೆ ಇದೆಯಾ ಇಲ್ವಾ ಗೊತ್ತಿಲ್ಲ, ಯಾಕೆಂದರೆ ಅವರು ಅದನ್ನು ಬದಲಾಯಿಸಬೇಕು ಅಂತ ಕೂಡ ಮಾತುಗಳನ್ನು ಹಿಂದೆಲ್ಲ ಆಡಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇದೆಯಾ ಗೊತ್ತಿಲ್ಲ, ಯಾಕೆಂದರೆ ನಮಗಿರ್ತಕ್ಕಂಥ ಸಂವಿಧಾನಾತ್ಮಕವಾದ ಅವಕಾಶಗಳು ಸದನದಲ್ಲಿ ನಾವು ಹೇಳಬೇಕು, ಜನಗಳಿಗೆ ಗಮನಕ್ಕೆ ತರಬೇಕು, ಸರ್ಕಾರದ ಗಮನಕ್ಕೆ ತರಬೇಕು, ಸರಿಪಡಿಸ್ಕೊಳ್ಳಿ ಅಂತ ಹೇಳಬೇಕು. ಅದನ್ನು ಮಾಡಿದ್ದೇವೆ, ಅವ್ರು ಕೇಳಲಿಲ್ಲ. ತದನಂತರ ರಾಜ್ಯಪಾಲರಿಗೆ ಹೇಳಿದ್ದೇವೆ, ರಾಜ್ಯಪಾಲರು ಕಾನೂನಿನ ಚೌಕಟ್ಟಿನಲ್ಲಿ ಏನು ಅವರ ಹಂತದಲ್ಲಿ ಕ್ರಮ ತಗೊಳ್ಬೇಕು ಅದನ್ನು ತಗೊಳ್ತಾರೆ. ಮತ್ತು ಈಗ ಹೊಸದಾಗಾಯಿತು, ನಾವು ಅವರಿಗೆ ಮೆಮೊರಾಂಡಮ್ ಕೊಟ್ಟ ಮೇಲೆ ಇನ್ನೂ ಅಷ್ಟು ಭ್ರಷ್ಟಾಚಾರ ಆಗಿರೋದು ತಮ್ಗೆ ಗೊತ್ತಿದೆ. ರೈಟ್. ಈಗ ರಾಜ್ಯದ ಜನತೆಗೆ ಏನು ಅನ್ನಿಸ್ತಾ ಇದೆ ಅಂದರೆ, JDS ಈ ಸರ್ಕಾರದ ವಿರುದ್ಧ ಸತತವಾಗಿ ಹೋರಾಟ ಮಾಡ್ತಾ ಬರ್ತಾ ಇದೆ, ಅನೇಕ ಹಗರಣಗಳನ್ನು ಬಯಲಿಗೆಳೆದು ರಾಜ್ಯ ಜನರ ಮುಂದೆ ಇಡ್ತಾ ಇದೆ, ಅದಕ್ಕೆ ತನಿಖೆ ಆಗೋದಕ್ಕೆ ಬೇರೆ ಬೇರೆ ಹಂತದಲ್ಲಿ ನಡೀತಾ ಇದೆ. ಬಿಜೆಪಿ ಸರ್ಕಾರ ಕೂಡ ಅದಕ್ಕೆ ಉತ್ತರ ಕೊಡ್ತಾ ಇದೆ. ಆದರೆ ಈಗ ನೀವು ಬಿಜೆಪಿಯ ವಿರುದ್ಧ JDS ಮಾಡ್ತಾ ಇರೋ ಜನಾಂದೋಲನಕ್ಕೆ ಇಲ್ಲಿ ಕಾಂಗ್ರೆಸ್ ಪಕ್ಷ ಏನೂ ಮಾಡ್ತಾ ಇಲ್ಲ ಅಂತ ಜನಕ್ಕೆ ಅನುಮಾನ ಬರೋಕ್ಕೆ ಶುರು ಮಾಡಿಬಿಡುತ್ತೆ ಅಂತ ಹೇಳಿ, ನಾನು ಏನಾದರೂ ಮಾಡಬೇಕಾ ಅಂತ ಹೇಳಿ ನೀವು ಒಂದು ಹೋರಾಟ ಮಾಡೋಕ್ಕೆ ರಾಜಭವನ ಚಲೋ ಹೊರಟಿದ್ದೀರಿ. ಅದನ್ನು ಹೊರತುಪಡಿಸಿ ಬೇರೆ ಏನೂ ನಿಮ್ಮ ಕೈಲಾಗಲ್ಲ. ನಾವು ಗಣಿ ಹಗರವನ್ನು ಪ್ರಸ್ತಾಪ ಮಾಡಿದ್ವು ಸದನದಲ್ಲಿ. ಅವತ್ತು ಮುಖ್ಯಮಂತ್ರಿಗಳು ಮತ್ತು ಅವರ ಸಚಿವರುಗಳು ನಡ್ಕೊಂಡಂಥ ರೀತಿಯಲ್ಲಿ ನಾವು ಅದನ್ನು ವಿರೋಧಪಡಿಸಿ ಬಳ್ಳಾರಿಗೆ 321 ಕಿಲೋಮೀಟರ್ ನಡೆದ್ವಲ್ಲ. ಪರಮೇಶ್ವರ್ಜಿ, ಅದು ಹೌಸ್ ಒಳಗಡೆ ಕಮಿಟ್ ಆಗ್ಬಿಟ್ರು ಸಿದ್ದರಾಮಯ್ಯ, ಅನಿವಾರ್ಯ ಆಗಿತ್ತು, ನಡೆದ್ರಿ. ಆಗಲಿ, ಏನಾದರೂ ಅದು ವ್ಯಾಖ್ಯಾನ ಮಾಡಬಹುದು, ನಡೆದ್ವಾ? ಒಂದು ಲಕ್ಷಾಂತರ ಜನ ನಾವು ಅಲ್ಲಿ ಸೇರಿ ಪ್ರತಿಭಟನೆ ಮಾಡಿ ಸರ್ಕಾರದ ಇಡೀ ರಾಷ್ಟ್ರದ ಗಮನಕ್ಕೆ ತಗೊಂಡು ಬಂದು ಸದನದ ಒಳಗಡೆ ನಾವು ಮತ್ತೂ ಹೋರಾಟ ಮಾಡಿ ಸದನದಲ್ಲಿ ಮಲಗಿದೋ. ನಾವು ಇಷ್ಟೊಂದು ಜನ ಸದನದಲ್ಲಿ ಮಲ್ಕೊಂಡು ಅದು ಹೋರಾಟ ಅಂತ ಹೇಳೋದಿಲ್ವಾ ನೀವು? ನಂತರ ಬೇಕಾದಷ್ಟು ಜಿಲ್ಲಾ ಮಟ್ಟದಲ್ಲಿ ಅದನ್ನು ಹೇಳಿದ್ದು ನಾನು, ಅದು ಅನಿವಾರ್ಯ ಆಗಿತ್ತು. ಹೊರಟುಬಿಟ್ರಿ ನೀವು, ಇನ್ನೇನು ಮಾಡಕ್ಕೆ ಅನಿವಾರ್ಯ ಇತ್ತು. ನಾವು ಮಲಗತಕ್ಕಂಥದ್ದು ಅನಿವಾರ್ಯತೆ ಯಾಕೆ ಈ ರಾಜ್ಯ ಸರ್ಕಾರದ ವಿರುದ್ಧ JDS ಸಿಕ್ಕೋ ಪ್ರಕರಣಗಳು ಹಗರಣಗಳು ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲೋ ಒಂದು ಕಡೆ ಒಂದು ತಪ್ಪು ಮಾಹಿತಿ ಹೋಗ್ತಾ ಇದೆ. ಕಾಂಗ್ರೆಸ್ ಏನು ಮಾಡೋದಿಲ್ಲ. 4 ಡಿವಿಷನಲ್ ಮೀಟಿಂಗ್ ಮಾಡಿದೋ ನಾವು.
ಒಂದೊಂದು ಡಿವಿಷನಲ್ ಮೀಟಿಂಗಲ್ಲಿ ಲಕ್ಷಾಂತರ ಜನ ಸೇರಿದ್ರು. ಆ ವಿಚಾರಗಳನ್ನೆಲ್ಲ ಹೇಳಿದೋ ನಾವು. ಏನು ಇವರು ಭ್ರಷ್ಟಾಚಾರ ಮಾಡಿದ್ದಾರೆ, ಸರ್ಕಾರದ ವೈಫಲ್ಯಗಳನ್ನೆಲ್ಲ ಪಟ್ಟಿ ಮಾಡಿ ಜನಗಳಿಗೆ ಹೇಳಿದೋ ನಾವು. ಒಂದು ವಿರೋಧ ಪಕ್ಷ ಆಗಿ ಇನ್ನು ಅದಕ್ಕಿಂತ ಇನ್ನೇನು ಕೆಲಸ ಮಾಡಿ ಅದ್ರ ಬಗ್ಗೆ ಮಾತಾಡ್ತೀನಿ ಪರಮೇಶ್ವರ್. ಅದಕ್ಕೆ ಮೊದಲು ಒಂದು ಚಿಕ್ಕ ಬ್ರೇಕ್.